ಯತ್ನಾಳ್ ಸವಾಲ್ ಸ್ವೀಕರಿಸಿ ಶಿವಾನಂದ ಪಾಟೀಲ್ ರಿಸೈನ್ ಮಾಡಿದ್ದಾರೆ. ಸ್ಪೀಕರ್ ಖಾದರ್ ಭೇಟಿಯಾಗಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಯತ್ನಾಳ್ ಅವರ ಸವಾಲನ್ನ ಸ್ವೀಕರಿಸಿ ಸ್ಪೀಕರ್ಗೆ ರಾಜೀನಾಮೆ ಪತ್ರವನ್ನ ನೀಡಿದ್ದೇನೆ. ಅವರು ರಾಜೀನಾಮೆ ನೀಡಿ ಸ್ಪರ್ಧೆಗೆ ಬರಲಿ ಅಂತ ಶಿವಾನಂದ ಪಾಟೀಲ್ ಮರು ಸವಾಲನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಸ್ಪೀಕರ್ ಖಾದರ್ ಭೇಟಿಯಾಗಿ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಸವಾಲನ್ನ ಸ್ವೀಕರಿಸಿದ್ದೇನೆ ನಾನು. ಗ್ಯಾರಂಟಿ ನ್ಯೂಸ್ಗೆ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಅಪ್ಪನಿಗೆ ಹುಟ್ಟಿದವನಾದ್ರೆ ರಾಜೀನಾಮೆ ನೀಡಲಿ ಅಂತ ಹೇಳಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಅವರ ಸವಾಲನ್ನ ಸ್ವೀಕರಿಸಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಅವರು ಶಿವಾನಂದ ಪಾಟೀಲ್ ಅವರ ಜೊತೆಗೆ ಮಾತನಾಡಿಸಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಕಿದಂತ ಸವಾಲನ್ನ ಇದೀಗ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವಾನಂದಗೌಡ ಪಾಟೀಲ್ ಅವರು ಸ್ವೀಕಾರ ಮಾಡಿ ರಾಜೀನಾಮೆಯನ್ನು ಸಹ ಕೊಟ್ಟಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಈ ರಾಜೀನಾಮೆಗೆ ಕಾರಣ ಏನು ಸರ್? ರಾಜೀನಾಮೆ ಕಾರಣ ನಿಮ್ಗೆ ವಿಡಿಯೋನು ತೋರಿಸಿದ್ದೀನಿ. ಅವ್ರು ಇಂಥ ಲ್ಯಾಂಗ್ವೇಜನ್ನು ಜೀವನದಲ್ಲಿ ಯಾವುದೇ ರಾಜಕಾರಣಿ ಉಪಯೋಗ ಮಾಡದೇ ಇರತಕ್ಕಂಥ ಭಾಷೆಯನ್ನು ಉಪಯೋಗ ಮಾಡಿದ್ದಾರೆ. ನೀವು ನಿಮ್ಮ ತಂದೆ ಮಗನೇ ಆಗಿದ್ದರೆ ಈ ಸವಾಲ್ ಸ್ವೀಕಾರ ಮಾಡಿ ಅಂತ ಹೇಳಿದರು. ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರ ತಂದೆ ಮಗನೇ ಇದ್ದಾರೆ, ನಾನು ನನ್ನ ತಂದೆ ಮಗನೇ ಇದ್ದೀನಿ. ಅಕಸ್ಮಾತ್ ನನ್ನ DNA ಏನಾದರೂ ಫರ್ಕ್ ಇದ್ದರೆ ಅವ್ರು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿ ಪ್ರೂವ್ ಮಾಡಲಿ, ನಾನು ಒಪ್ಕೊಳ್ತೀನಿ. ನನ್ನ ಸರ್ನೇಮ್ ಚೇಂಜ್ ಮಾಡ್ಕೊಳ್ಳೋದು ಬಿಡೋದು ನನ್ನ ತಂದೆಗೆ ಬಿಟ್ಟು ವಿವೇಚನೆ. ಅವ್ರು ಮಾಡಿದ್ದನ್ನು ಇವ್ರು ಯಾಕೆ ಕೆಣಕಬೇಕು? ಸರ್, ಈಗ ನೀವು ರಾಜೀನಾಮೆಯನ್ನು ಕೊಟ್ರಿ. ಅವ್ರು ರಾಜೀನಾಮೆ ಕೊಟ್ಟು ಬಸವನ ಬಾಗೇವಾಡಿಗೆ ಬರ್ಬೇಕಾ ಅಥವಾ ಬಿಜಾಪುರಕ್ಕೆ ನೀವು ಹೋಗ್ತೀರಾ? ಅವ್ರು ಎಲ್ಲಿ ಹೋಗಂತಾರೆ ಅಲ್ಲಿ ಬರ್ತೀನಿ ನಾನು. ಅವ್ರು ಬಿಜಾಪುರ ಅಂದರೆ ಬಿಜಾಪುರಕ್ಕೆ ಬರ್ತೀನಿ. ಅವರು ಮೊದಲು ರಾಜೀನಾಮೆ ಕೊಟ್ಟು ಬರಬೇಕಲ್ಲ. ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಮೊದಲು ಅವ್ರು ಕೊಡಲಿ, ಅವ್ರ ನಾನೇ ಒಂದು ದಿವಸ ಅಡ್ವಾನ್ಸ್ ಕೊಡ್ತೀನಿ. ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ತೀನಿ. ಅಂದ್ರೆ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಹಜ. ಇಷ್ಟೊಂದು ನೇರವಾಗಿ ಇದನ್ನ ಇಷ್ಟೊಂದು ಪ್ರತಿಷ್ಠೆಯಾಗಿ ತಗೊಳ್ಳಿಕ್ಕೆ ಕಾರಣ ಏನು ಅಂತ ಸರ್? ಪ್ರತಿಷ್ಠೆ ಮನುಷ್ಯನಲ್ಲಿ ಮನುಷ್ಯತ್ವ ಇದ್ದವ್ರಿಗೆ ಇದು ನೋವಾಗ್ತದೆ. ದಯಮಾಡಿ ಈ ಭಾಷೆಯನ್ನು ಬೇರೆಯವರು ಉಪಯೋಗ ಮಾಡಬಾರ್ದು. ಭವಿಷ್ಯದಲ್ಲಿ ಒಂದು ಇದಕ್ಕೆ ತೆರೆ ಬೀಳ್ಬೇಕು ಅನ್ನೋದೇ ನನ್ನ ವಿಚಾರ. ಸವಾಲಿಗೆ ಸಿದ್ಧ ಇದ್ದೀರಿ, ಕರಿತೀರಾ? 1% ಸಿದ್ಧಿದ್ದೀನಿ. ಇದಿಷ್ಟು ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರ ಮಾತುಗಳು. ಬಸವನಗೌಡ ಪಾಟೀಲ್ ಹಾಕಿರ್ತಕ್ಕಂಥ ಸವಾಲಿನಂತೆ ಅವರು ಸಹ ರಾಜೀನಾಮೆಯನ್ನು ಕೊಟ್ಟು ಸ್ಪರ್ಧೆಗೆ ರೆಡಿ ಆಗಲಿ. ಬಸವನಗೌಡ ಬಾಗೇವಾಡಿ ಕ್ಷೇತ್ರವಾದರೂ ಆಗಲಿ, ವಿಜಯಪುರ ಕ್ಷೇತ್ರವಾದರೂ ಆಗಲಿ, ನಾನು ಸ್ಪರ್ಧೆಗೆ ಸಿದ್ಧ, ಅವರನ್ನ ಎದುರಿಸಲಿಕ್ಕೆ ಸಿದ್ಧ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಶಿವಾನಂದ ಪಾಟೀಲ್ ಅವರು ಯತ್ನಾಳ್ ಮಾತುಗಳನ್ನ ಬಹಳ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಅಫ್ಕೋರ್ಸ್ ಅವ್ರ ಮಾತು ಹಂಗಿತ್ತು. ಯತ್ನಾಳ್ ಅವ್ರ ಮಾತಿದೆಯಲ್ಲ, ಶಿವಾನಂದ ಪಾಟೀಲ್ ಅವರು ಅವ್ರ ಅಪ್ಪನಿಗೆ ಹುಟ್ಟಿದ್ರೆ ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ಗೆ ಬರಲಿ ನೋಡೋಣ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್. ಬಹಳ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಶಿವಾನಂದ ಪಾಟೀಲ್ ಅವರು. ಹಾಗಾಗಿ ಬಂದು ಸ್ಪೀಕರ್ ಹತ್ರ ಹೋಗಿ ನೇರವಾಗಿ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ. ಮತ್ತು ಆ ರಾಜೀನಾಮೆ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಯತ್ನಾಳ್ ಅವರು ರಾಜೀನಾಮೆ ಕೊಟ್ಟ ನಂತರ ಮಾತ್ರ ನನ್ನ ರಾಜೀನಾಮೆಯನ್ನ ಸ್ವೀಕರಿಸಿ ಅನ್ನೋ ನಿಟ್ಟಿನಲ್ಲಿ ಹೇಳಿದಾರಂತೆ, ಬರೆದಿದ್ದಾರಂತೆ ಶಿವಾನಂದ ಪಾಟೀಲ್ ಅವರು. ಸುಮ್ಮನೆ ಹೆಂಗ್ ರಾಜೀನಾಮೆ ಕೊಡೋದಕ್ಕೆ ಸಾಧ್ಯ? ಯತ್ನಾಳ್ ಸವಾಲ್ ಹಾಕಿದ್ರಲ್ಲ, ಈಗ ಯತ್ನಾಳ್ ಅವರು ರಾಜೀನಾಮೆಯನ್ನ ಕೊಟ್ಟರೆ ಮಾತ್ರ ಇಲ್ಲಿ ನೆಕ್ಸ್ಟ್ ಎಲೆಕ್ಷನ್ ನಡೆಯೋದು. ಯಾವ ಕ್ಷೇತ್ರದಲ್ಲಾದ್ರೂ ಬರ್ತೀನಿ ನಾನು, ಬಸವನ ಬಾಗೇವಾಡಿ ಆಗಲಿ ಅಥವಾ ಇನ್ನೊಂದು ಕ್ಷೇತ್ರ ಆಗಲಿ, ಬೇಕಾದ್ರೆ ನಾನು ನಿಲ್ತೀನಿ, ನಾನು ನಮ್ಮ ಅಪ್ಪನ ಮಗನೇ ಅಂತ ಹೇಳಿ ಪ್ರೂವ್ ಮಾಡ್ತೀನಿ ಬೇಕಾದ್ರೆ ಅನ್ನೋ ನಿಟ್ಟಿನಲ್ಲಿ ಶಿವಾನಂದ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಷ್ಟು ಆಕ್ರೋಶ ಇತ್ತು ನೋಡಿ ಶಿವಾನಂದ ಪಾಟೀಲ್ ಅವರ ಮಾತಿನಲ್ಲಿ. ಯಾವ ರಾಜಕಾರಣಿಯೂ ಯಾವತ್ತೂ ಕೂಡ ಈ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿರಲಿಲ್ಲ. ಪದೇ ಪದೇ ಇಂಥ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ನಿಮ್ಮ ತಂದೆಗೆ ಹುಟ್ಟಿದ್ರೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಬನ್ನಿ ನೋಡೋಣ ಅನ್ನೋ ನಿಟ್ಟಿನಲ್ಲಿ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅವರ ಸವಾಲನ್ನ ನಾನು ಸ್ವೀಕರಿಸಿದ್ದೇನೆ, ನನ್ನ ಸವಾಲನ್ನ ಅವರು ಸ್ವೀಕರಿಸಿ ಬರ್ಲಿ ಎಲೆಕ್ಷನ್ಗೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಶಿವಾನಂದ ಪಾಟೀಲ್ ಅವರು.